ಬಿಗ್ ಬಾಸ್ ಗ್ರಾಂಡ್ ಫಿನಾಲಿಗೆ 2 ದಿನ ಬಾಕಿ ಇದೆ. 6 ಜನರ ಪೈಕಿ ಸೀಸನ್ 12ರ ಟ್ರೋಫಿಗೆ ಮುತ್ತಿಡೋದು ಯಾರು ಅನ್ನೋ ಕುತೂಹಲ ರಾಜ್ಯಾದ್ಯಂತ ಜೋರಾಗಿದೆ. ಅಭಿಮಾನಿಗಳು ತಮ್ಮ ನೆಚ್ಚಿನ ಸ್ಪರ್ಧಿಗಳನ್ನ ಗೆಲ್ಲಿಸಲು ಶಕ್ತಿ ಮೀರಿ ಅಭಿಯಾನವನ್ನ ನಡೆಸುತ್ತಿದ್ದಾರೆ. ಇತ್ತ ಕೋಪ, ಜಗಳ, ಹಾಸ್ಯ, ಟಾಸ್ಕ್ಗಳಿಂದ ಕೂಡಿರ್ತಿದ್ದ ಬಿಗ್ ಬಾಸ್ ಮನೆ ಈಗ ಭಾವನೆಗಳ ಬಂಗಲೆಯಾಗಿ ಮಾರ್ಪಟ್ಟಿದೆ. ಪ್ರತಿಯೊಂದು ಸ್ಪರ್ಧಿಯೂ ತಮ್ಮ ಕಷ್ಟದ ದಿನಗಳನ್ನು ಮೆಲುಕು ಹಾಕಿದ್ದಾರೆ. ಸದಾ ಜೋಶ್ನಿಂದ ಕೂಡಿರ್ತಿದ್ದ ಸ್ಪರ್ಧಿಗಳು ತಮ್ಮ ಅಸಲಿ ಕಹಾನಿಯನ್ನ ಬಿಚ್ಚಿಟ್ಟಾಗ ಕಣ್ಣೀರ ಧಾರೆ ಹರಿಯೋದಂತೂ ಸುಳ್ಳಲ್ಲ. ಹೀಗೆ ಈ ಎಪಿಸೋಡ್ನಲ್ಲಿ ಗಿಲ್ಲಿಯ ಬ್ಯಾಕ್ ಡ್ರಾಪ್ ಕೂಡ ಬಯಲಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ಗರ್ಜಿಸುತ್ತಿರುವ ಗಿಲ್ಲಿ ಈ ಮೊದಲು ಹೇಗಿದ್ರು, ಏನ್ ಮಾಡ್ತಿದ್ರು, ಅವರು ಹುಟ್ಟು ಶ್ರೀಮಂತನ ಅಥವಾ ಬಡವನ, ಎಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಟಾಪ್ 6ನಲ್ಲಿ ಸ್ಥಾನ ಪಡೆದು ಕನ್ನಡಿಗರ ಮನೆ ಮಾತಾಗಿರುವ ಸ್ಪರ್ಧಿಗಳು ತಾವು ಎದುರಿಸಿದ ಕಠಿಣ ಸವಾಲುಗಳನ್ನು ತೆರೆ ಮೇಲೆ ಬರೆದಿಟ್ಟಿದ್ದಾರೆ. ಒಬ್ಬೊಬ್ಬರ ಕಥೆಯು ಹೇಳತೀರದಾಗಿದೆ. ಹಾಲು ತರೋಕ್ಕೂ ದುಡ್ಡಿರ್ತಿರ್ಲಿಲ್ಲ, ಅಕ್ಕಿ ಬಳಸುವಾಗಲೂ ಲೆಕ್ಕ ಹಾಕಿ ಬಳಸಬೇಕಿತ್ತು ಅಂತ ಕದರ್ ಕಾವ್ಯ ತಮ್ಮ ಎಮೋಷನಲ್ ಸ್ಟೋರಿ ಹಂಚಿಕೊಂಡಿದ್ದಾರೆ. ಇತ್ತ ಬೀದಿ ಬೀದಿಗೂ ಒಬ್ಬೊಬ್ರು ಹೀರೋ ಇರ್ತಾರೆ, ಇದೆಲ್ಲ ನಿನ್ ಕೈಲಿ ಆಗದೆ ಇರೋ ಕೆಲಸ ಅಂತ ಟೀಕಿಸಿದ್ದವರನ್ನ ಧನುಷ್ ನೆನಪಿಸಿಕೊಂಡಿದ್ದಾರೆ. ಇನ್ನು ನನ್ನ ಮಗಳು ನನಗೆ ಗಾಡ್ ಗಿಫ್ಟ್ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು ಅಂತ ಪ್ರೀತಿಯ ಅಪ್ಪನನ್ನ ನೆನೆದು ಅಶ್ವಿನಿ ಗೌಡ ಅತ್ತಿದ್ದಾರೆ. ಆದ್ರೆ ಗಿಲ್ಲಿ ಹೇಳಿದ ಕತೆ ಮರುಕ ಹುಟ್ಟಿಸುವುದಂತೂ ಸುಳ್ಳಲ್ಲ. ಎಂತವರ ಹೃದಯದಲ್ಲೂ ಅನುಕಂಪ ಹುಟ್ಟಿಸುವುದು ಪಕ್ಕ. ಹೌದು, ದುಡ್ಡು ಕದಿಯೋದು ನೋಡಿರ್ತೀರಾ, ಚಿನ್ನ ಕದಿಯೋದು ನೋಡಿರ್ತೀರಾ, ಆದ್ರೆ ನಾನು ಆ ಟೈಮ್ನಲ್ಲಿ ಅನ್ನ ಕದ್ದು ತಿಂದಿದ್ದೆ ಅಂತ ಗಿಲ್ಲಿ ನಟ ತಮ್ಮ ಕಡುಬಣತನದ ಜೀವನದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಇದೇ ಗಿಲ್ಲಿ ಬಡವನ ಶ್ರೀಮಂತನ ಅನ್ನೋ ಚರ್ಚೆ ಸಖತ್ ಸದ್ದು ಮಾಡಿತ್ತು. ಗಿಲ್ಲಿ ಯಾವಾಗ್ಲೂ ಬನಿಯನ್ನಲ್ಲಿರ್ತಾನೆ, ಅವನು ಬಡವ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಅದೆಲ್ಲ ಶೋಕಿ, ಅವನು ಶ್ರೀಮಂತ, ಅವನಿಗೆ ಒಳ್ಳೆಯ PR ಟೀಮ್ ಇದೆ ಅಂತ ಗಿಲ್ಲಿಯನ್ನ ಟೀಕಿಸಿದ್ದು ಸುಳ್ಳಲ್ಲ. ಆದ್ರೆ ಗಿಲ್ಲಿ ಬಿಗ್ ಬಾಸ್ ನಲ್ಲಿ ಹೇಳಿದ ಸ್ಟೋರಿ ಇದೆಲ್ಲದಕ್ಕೂ ಉತ್ತರ ಕೊಟ್ಟಿದೆ. ನನ್ನ ಲೈಫ್ನಲ್ಲಿ ನಾನು ಒದ್ದಾಡಿದ್ದು ಮಲಗುವ ಜಾಗ, ತಿನ್ನುವ ತುತ್ತಿಗೆ ಅಂತ ಗಿಲ್ಲಿ ಭಾವುಕರಾಗಿ ಮಾತನಾಡಿದ್ದಾರೆ. ರಕ್ಷಿತಾ, ರಘು ಇಬ್ಬರು ದುಃಖಿತರಾಗಿ ಕಣ್ಣೀರು ಹಾಕಿದ್ದಾರೆ. ಈ ಎಪಿಸೋಡ್ ಎಲ್ಲ ಸ್ಪರ್ಧಿಗಳ ಮತ್ತೊಂದು ಮುಖವನ್ನ ಅನಾವರಣಗೊಳಿಸಿದೆ. ಜೊತೆಗೆ ಗಿಲ್ಲಿಯ ಬಡತನದ ಬಗ್ಗೆ ಇದ್ದ ಗೊಂದಲಕ್ಕೆ ತೆರೆ ಎಳೆದಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.